ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಫಿಲ್ಮ್ ಫೇರ್ ಅವಾರ್ಡ್ ಸೌತ್ ಪಾರ್ಟ್ 2. ಇದಕ್ಕೆ ಮುಂಚೆ ನಾವು ಅಪ್ಲೋಡ್ ಮಾಡಿರೋ ಪಾರ್ಟ್ 1 ವಿಡಿಯೋನಲ್ಲಿ 1981 ಇಂದ 1990 ವರೆಗೂ ಫಿಲ್ಮ್ ಫೇರ್ ಪ್ರಶಸ್ತಿ ಪಡೆದ 4 ಭಾಷೆ ಚಿತ್ರಗಳ ಬಗ್ಗೆನೂ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ. ಅದೇ ತರ ಪಾರ್ಟ್ 2 ನಲ್ಲಿ 2001 ನಿಂದ 2010 ವರೆಗೂ ಯಾವ್ಯಾವ ಚಿತ್ರಗಳಿಗೆ ಯಾವ್ಯಾವ ಕ್ಯಾಟಗರಿನಲ್ಲಿ ಅವಾರ್ಡ್ ಸಿಕ್ಕಿದೆ ಅಂತ ನೋಡೋಣ ಬನ್ನಿ. 2001 ನಲ್ಲಿ ಮಲಯಾಳಂ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ಮೇಘ ಮಲರ್ ಅನ್ನೋ ಸಿನಿಮಾಗೆ ಅವಾರ್ಡ್ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ಮಿಸ್ಟರ್ ವಿನಯ್ ಅವ್ರಿಗೆ ಸಿಗುತ್ತೆ. ಕರುಮಾಡಿ ಕುಟ್ಟನ್ ಅನ್ನೋ ಸಿನಿಮಾಗೆ. ಬೆಸ್ಟ್ ಆಕ್ಟರ್ ಮಿಸ್ಟರ್ ಜಯರಾಮ್ ಅವ್ರಿಗೆ ಸಿಗುತ್ತೆ. ತೀರ್ಥಾದನಂ ಅನ್ನೋ ಸಿನಿಮಾಗೆ. ಬೆಸ್ಟ್ ಆಕ್ಟ್ರೆಸ್ ಸಂಯುಕ್ತ ವರ್ಮಾ ಅವ್ರಿಗೆ ಸಿಗುತ್ತೆ ಮೇಘ ಮಲರ್ ಅನ್ನೋ ಸಿನಿಮಾಗೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಸುರೇಶ್ ಪೀಟರ್ಸ್ ಅವ್ರಿಗೆ ಸಿಗುತ್ತೆ ರಾವಣ ಪ್ರಭು ಅನ್ನೋ ಸಿನಿಮಾಗೆ. 2001 ತೆಲುಗು ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ నువ్వు నేను ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ತೇಜ ಅವ್ರಿಗೆ నువ్వు నేను ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ಉದಯ್ ಕಿರಣ್ ಅವ್ರಿಗೆ నువ్వు నేను ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟ್ರೆಸ್ ಭೂಮಿಕಾ ಅವ್ರಿಗೆ ಖುಷಿ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಮಿಸ್ಟರ್ ಪಟ್ನಾಯಕ್ ಅವ್ರಿಗೆ నువ్వు నేను ಸಿನಿಮಾ ಕೊಡ್ತಾರೆ. 2001 ತಮಿಳ್ ಸಿನಿಮಾ ಅಂತ ತಗೊಂಡ್ರೆ ಸ್ನೇಹಿತರೆ, ಇಲ್ಲಿ ನಾನು ಒಂದು ವಿಷಯನ ನಿಮ್ಗೆ ನೆನಪಿಸಕ್ಕೆ ಇಷ್ಟಪಡ್ತೀನಿ. 2000 ನಲ್ಲಿ ಕಮಲ್ ಹಾಸನ್ ಅವ್ರಿಗೆ ಬೆಸ್ಟ್ ಆಕ್ಟರ್ ಫಿಲ್ಮ್ ಫೇರ್ ಅವಾರ್ಡ್ ಸಿಗುತ್ತೆ ಹೇ ರಾಮ್ ಸಿನಿಮಾಗೆ. ಆಗ ಅವರು ಫಿಲ್ಮ್ ಫೇರ್ ಸಂಸ್ಥೆಗೆ ಒಂದು ಲೆಟರ್ ಬರೀತಾರೆ. ಇವತ್ತಿನವರೆಗೂ ಆಕ್ಟಿಂಗ್ ಕ್ಯಾಟಗರಿನಲ್ಲಿ ಆಲ್ಮೋಸ್ಟ್ 19 ಅವಾರ್ಡ್ ನನಗೆ ಕೊಟ್ಟಿದ್ದೀರಾ. ಇನ್ನು ಮುಂದೆ ದಯವಿಟ್ಟು ನನ್ನ ಸೆಲೆಕ್ಟ್ ಮಾಡಬೇಡಿ. ಕಾರಣ ಎಲ್ರಿಗೂ ಒಂದು ಗುರಿ ಅಂತ ಇರಬೇಕು. ಫಾರ್ ಎಕ್ಸಾಂಪಲ್, ನಾನು ಇವಾಗ 19 ಅವಾರ್ಡ್ ತಗೊಂಡಿದ್ದೀನಿ. ನಮ್ಮ ಇಂಡಸ್ಟ್ರಿನಲ್ಲಿ ಸುಮಾರು ಪ್ರತಿಭಾವಂತರು ಇದ್ದಾರೆ. ಅವ್ರು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತ ನನ್ನ ರೆಕಾರ್ಡ್ ನ ಬ್ರೇಕ್ ಮಾಡಬಹುದು. ಬೈ ಚಾನ್ಸ್ ನಾನು ಇಲ್ಲಿ ಫುಲ್ ಸ್ಟಾಪ್ ಹಿಡಿದೆ ಅವಾರ್ಡ್ ಗಳನ್ನ ತಗೊಂಡು ಹೋಗ್ತಾ ಇರೋದು ಅಷ್ಟು ಒಳ್ಳೇದಲ್ಲ. ಅದು ಮಾತ್ರ ಅಲ್ಲ, ಒಬ್ರು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ರೆ ಇನ್ನೊಬ್ರು ಬಂದು ಆ ರೆಕಾರ್ಡ್ ನ ಬ್ರೇಕ್ ಮಾಡಬೇಕು. ಆವಾಗ ಮಾತ್ರನೇ ಚಿತ್ರರಂಗ ಆರೋಗ್ಯವಾಗಿರೋದು ಅಂತ 2000 ನಲ್ಲಿ ಕಮಲ್ ಹಾಸನ್ ಅವರು ಫಿಲ್ಮ್ ಫೇರ್ ಸಂಸ್ಥೆಗೆ ಒಂದು ಲೆಟರ್ ಬರೀತಾರೆ. ಅದರಿಂದ ಆವಾಗಿಂದ ಕಮಲ್ ಹಾಸನ್ ಅವರ ಹೆಸರು ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರುತ್ತೆ. ಆದ್ರೆ ಅವಾರ್ಡ್ ಗೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇರಲಿಲ್ಲ. 2001 ನಲ್ಲಿ ತಮಿಳ್ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಮೂವಿ ಆನಂದಂ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ಚೇರನ್ ಅವ್ರಿಗೆ ಪಾಂಡವರ್ ಭೂಮಿ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟರ್ ವಿಕ್ರಮ್ ಅವ್ರಿಗೆ ಕಾಸಿ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ಲೈಲಾ ಅವ್ರಿಗೆ ನಂದಾ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆರಿಸ್ ಜಯರಾಜ್ ಅವ್ರಿಗೆ ಮಿನ್ನಲೆ ಸಿನಿಮಾ ಕೊಡ್ತಾರೆ. 2001 ಕನ್ನಡ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ಲಿಸ್ಟ್ ಅಲ್ಲಿ 3 ಸಿನಿಮಾಗಳು ಸೆಲೆಕ್ಟ್ ಆಗಿರುತ್ತೆ. ಒಂದು ಹುಚ್ಚ ಸಿನಿಮಾ, ಇನ್ನೊಂದು ಕೋತಿಗಳು ಸಾರ್ ಕೋತಿಗಳು ಸಿನಿಮಾ, ಇನ್ನೊಂದು ವಾಲಿ ಸಿನಿಮಾ. ಈ 3 ಸಿನಿಮಾಗಳಲ್ಲಿ ಬೆಸ್ಟ್ ಫಿಲ್ಮ್ ಅವಾರ್ಡ್ ಸಿಗೋದು ಕೋತಿಗಳು ಸಾರ್ ಕೋತಿಗಳು ಸಿನಿಮಾಗೆ. ಅದೇ ತರ ಬೆಸ್ಟ್ ಡೈರೆಕ್ಟರ್ ಕ್ಯಾಟಗರಿನಲ್ಲಿ 3 ಜನ ಸೆಲೆಕ್ಟ್ ಆಗಿರ್ತಾರೆ. ಒಬ್ರು ನಾಗತಿ ಅಲಿ ಚಂದ್ರಶೇಖರ್ ಅವರು ನನ್ನ ಪ್ರೀತಿಯ ಹುಡುಗಿ ಸಿನಿಮಾಗೆ, ಇನ್ನೊಬ್ರು ಎಸ್ ಮಹೇಂದರ್ ಅವರು ವಾಲಿ ಸಿನಿಮಾಗೆ, ಇನ್ನೊಬ್ರು ಓಂ ಪ್ರಕಾಶ್ ರಾವ್ ಅವರು ಹುಚ್ಚ ಸಿನಿಮಾಗೆ. ಈ 3 ಜನದಲ್ಲಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಸಿಗೋದು ನಾಗತಿ ಅಲಿ ಚಂದ್ರಶೇಖರ್ ಅವರಿಗೆ ನನ್ನ ಪ್ರೀತಿಯ ಹುಡುಗಿ ಸಿನಿಮಾಗೆ. ಅದೇ ತರ ಬೆಸ್ಟ್ ಆಕ್ಟರ್ ಕ್ಯಾಟಗರಿನಲ್ಲಿ 3 ಜನ ಸೆಲೆಕ್ಟ್ ಆಗಿರ್ತಾರೆ. ಒಬ್ರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೋಟಿಗೊಬ್ಬ ಸಿನಿಮಾಗೆ, ಇನ್ನೊಬ್ರು ಸುದೀಪ್ ಅವರು ಹುಚ್ಚ ಸಿನಿಮಾಗೆ, ಇನ್ನೊಬ್ರು ರಮೇಶ್ ಅರವಿಂದ್ ಅವರು ಕೋತಿಗಳು ಸಾರ್ ಕೋತಿಗಳು ಸಿನಿಮಾಗೆ. ಈ 3 ಸ್ಟಾರ್ಸ್ ಗಳಲ್ಲಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಗೋದು ಸುದೀಪ್ ಅವರಿಗೆ ಹುಚ್ಚ ಸಿನಿಮಾಗೆ. ಅದೇ ತರ ಬೆಸ್ಟ್ ಆಕ್ಟ್ರೆಸ್ ಕ್ಯಾಟಗರಿನಲ್ಲಿ 3 ಜನ ಸೆಲೆಕ್ಟ್ ಆಗ್ತಾರೆ. ಪ್ರೇಮ ಅವರು ಕನಸುಗಾರ ಸಿನಿಮಾಗೆ ಸೆಲೆಕ್ಟ್ ಆಗ್ತಾರೆ. ರೇಖಾ ಅವರು ಹುಚ್ಚ ಸಿನಿಮಾಗೆ ಸೆಲೆಕ್ಟ್ ಆಗ್ತಾರೆ. ಶ್ರುತಿ ಅವರು ಗಟ್ಟಿಮೇಳ ಸಿನಿಮಾಗೆ ಸೆಲೆಕ್ಟ್ ಆಗ್ತಾರೆ. ಇದರಲ್ಲಿ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಸಿಗೋದು ಪ್ರೇಮ ಅವರಿಗೆ ಕನಸುಗಾರ ಸಿನಿಮಾಗೆ. ಅದೇ ತರ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಗೆ 3 ಜನ ಸೆಲೆಕ್ಟ್ ಆಗಿರ್ತಾರೆ. ರಾಜೇಶ್ ರಾಮನಾಥ್ ಅವರು ಹುಚ್ಚ ಸಿನಿಮಾಗೆ, ಗುರು ಕಿರಣ್ ಅವರು ಚಿತ್ರ ಸಿನಿಮಾಗೆ, ಮತ್ತೆ ರಾಜೇಶ್ ರಾಮನಾಥ್ ಅವರು ವಾಲಿ ಸಿನಿಮಾಗೆ. ಇದರಲ್ಲಿ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಗುರು ಕಿರಣ್ ಅವರಿಗೆ ಚಿತ್ರ ಸಿನಿಮಾಗೆ ಸಿಗುತ್ತೆ. 2002 ಮಲಯಾಳಂ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ನಂದನಂ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ಲಾಲ್ ಜೋಸ್ ಅವರಿಗೆ ಮೀಸ ಮಾಧವನ್ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟರ್ ದಿಲೀಪ್ ಅವರಿಗೆ ಮೀಸ ಮಾಧವನ್ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟ್ರೆಸ್ ನವ್ಯ ನಾಯರ್ ಅವರಿಗೆ ನಂದನಂ ಸಿನಿಮಾಗೆ ಸಿಗುತ್ತೆ. 2002 ತೆಲುಗು ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ಸಂತೋಷಂ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ಕೃಷ್ಣವಂಶಿ ಅವರಿಗೆ ಖಡ್ಗಂ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟರ್ ಚಿರಂಜೀವಿ ಅವರಿಗೆ ಇಂದ್ರ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟ್ರೆಸ್ ಸದಾ ಅವರಿಗೆ ಜಯಂ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಪ್ರಕಾಶ್ ರಾಜ್ ಅವರಿಗೆ ನುವೆ ನುವೆ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಸಂಗೀತ ಅವರಿಗೆ ಖಡ್ಗಂ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಕಾಮಿಡಿಯನ್ ಬ್ರಹ್ಮಾನಂದಂ ಅವರಿಗೆ ಮನ್ಮಥೋಡು ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ವಿಲನ್ ಸಫಿ ಅವರಿಗೆ ಖಡ್ಗಂ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆರ್.ಬಿ. ಪಟ್ನಾಯಕ್ ಅವರಿಗೆ ಸಂತೋಷಂ ಸಿನಿಮಾಗೆ ಸಿಗುತ್ತೆ. 2002 ತಮಿಳ್ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ಅಳಗಿ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ಮಣಿರತ್ನಂ ಅವರಿಗೆ ಕನ್ನತಿಲ್ ಮುತ್ತಮಿಟ್ಟಾಲ್ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟರ್ ಅಜಿತ್ ಅವರಿಗೆ ವಿಲನ್ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟ್ರೆಸ್ ಸಿಮ್ರನ್ ಅವರಿಗೆ ಕನ್ನತಿಲ್ ಮುತ್ತಮಿಟ್ಟಾಲ್ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಜಯರಾಮ್ ಅವರಿಗೆ ಪಂಚತಂದಿರಂ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಸ್ನೇಹ ಅವರಿಗೆ ಉಣ್ಣೈ ನಿನ್ನೆತ್ತು ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಕಾಮಿಡಿಯನ್ ವಿವೇಕ್ ಅವರಿಗೆ ರನ್ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ವಿಲನ್ ಕಲಾಭವನ್ ಮಣಿ ಅವರಿಗೆ ಜಮಿನಿ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಭಾರದ್ವಾಜ್ ಅವರಿಗೆ ಜಮಿನಿ ಸಿನಿಮಾಗೆ ಸಿಗುತ್ತೆ.
2002 ನಮ್ ಕನ್ನಡ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲಂ ದ್ವೀಪ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ಗಿರೀಶ್ ಕಾಸರವಲ್ಲಿ ಅವರಿಗೆ ದ್ವೀಪ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟರ್ ಸುದೀಪ್ ಅವರಿಗೆ ನಂದಿ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟ್ರೆಸ್ ಸೌಂದರ್ಯ ಅವರಿಗೆ ದ್ವೀಪ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್ ಅವರಿಗೆ ದಮ್ ಸಿನಿಮಾಗೆ ಸಿಗುತ್ತೆ. 2003 ಮಲಯಾಳಂ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲಂ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ಸತ್ಯನ್ ಅಂತಿಕಡ್ ಅವರಿಗೆ ಮಾನಸಿಕ ಸಿಗುತ್ತೆ. ಬೆಸ್ಟ್ ಆಕ್ಟರ್ ಜಯರಾಮ್ ಅವರಿಗೆ ಮಾನಸಿಕಾರಿ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟ್ರೆಸ್ ಮೀರಾ ಜಾಸ್ಮಿನ್ ಅವರಿಗೆ ಕಸ್ತೂರಿ ಮಾನ್ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಇಳಯರಾಜ ಅವರಿಗೆ ಮಾನಸಿಕಾರಿ ಅನ್ನೋ ಸಿನಿಮಾಗೆ ಸಿಗುತ್ತೆ. 2003 ತೆಲುಗು ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲಂ ಒಕ್ಕಡು ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ಗುಣಶೇಖರ್ ಅವರಿಗೆ ಒಕ್ಕಡು ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ಮಹೇಶ್ ಬಾಬು ಅವರಿಗೆ ಒಕ್ಕಡು ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟ್ರೆಸ್ ಹಸೀನಾ ಅವರಿಗೆ ಅಮ್ಮ ನಾನ ಓ ತಮಿಳ್ ಅಮ್ಮಾಯಿ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಪ್ರಕಾಶ್ ರಾಜ್ ಅವರಿಗೆ ಟಾಗೂರ್ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಜಯಸುಧಾ ಅವರಿಗೆ ಅಮ್ಮ ನಾನ ಓ ತಮಿಳ್ ಅಮ್ಮಾಯಿ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಕಾಮಿಡಿಯನ್ ಆಲಿ ಅವರಿಗೆ ಅಮ್ಮ ನಾನ ಓ ತಮಿಳ್ ಅಮ್ಮಾಯಿ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ವಿಲನ್ ಪಾವನ್ ಮನೋತ್ರಾ ಅವರಿಗೆ ಆಯ್ತೆ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಮನೀಶ್ ಶರ್ಮಾ ಅವರಿಗೆ ಒಕ್ಕಡು ಸಿನಿಮಾಗೆ ಸಿಗುತ್ತೆ. 2003 ತಮಿಳ್ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲಂ ಪಿತಾಮಗನ್ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ಬಾಲಾ ಅವರಿಗೆ ಪಿತಾಮಗನ್ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ವಿಕ್ರಮ್ ಅವರಿಗೆ ಪಿತಾಮಗನ್ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟ್ರೆಸ್ ಲೈಲಾ ಅವರಿಗೆ ಪಿತಾಮಗನ್ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಸೂರ್ಯ ಅವರಿಗೆ ಪಿತಾಮಗನ್ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಸಂಗೀತ ಅವರಿಗೆ ಪಿತಾಮಗನ್ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಕಾಮಿಡಿಯನ್ ವಿವೇಕ್ ಅವರಿಗೆ ಸ್ವಾಮಿ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ವಿಲನ್ ಜೀವನ್ ಅವರಿಗೆ ಕಾಕ ಕಾಗ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆರಿಸ್ ಜಯರಾಜ್ ಅವರಿಗೆ ಕಾಕ ಕಾಗ ಸಿನಿಮಾ ಕೊಡ್ತಾರೆ. 2003 ನಲ್ಲಿ ಕನ್ನಡ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲಂ ಪ್ಯಾರಿಸ್ ಪ್ರಣಯ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ PA ಅರುಣ್ ಪ್ರಸಾದ್ ಅವರಿಗೆ ಕಿಚ್ಚ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟರ್ ಸುದೀಪ್ ಅವರಿಗೆ ಸ್ವಾತಿ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟ್ರೆಸ್ ಮೀನಾ ಅವರಿಗೆ ಸ್ವಾತಿ ಸಿಗುತ್ತೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ RP ಪಟ್ನಾಯಕ್ ಅವರಿಗೆ ಎಕ್ಸ್ಕ್ಯೂಸ್ ಮೀ ಸಿನಿಮಾಗೆ ಸಿಗುತ್ತೆ. 2004 ಮಲಯಾಳಂ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲಂ ಕಾಜಾ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ಬ್ಲಿಸಿ ಅವರಿಗೆ ಕಾಜಾ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟರ್ ಮಮ್ಮೂಟಿ ಅವರಿಗೆ ಕಾಜಾ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟ್ರೆಸ್ ಗೀತು ಮೋಹನ್ ದಾಸ್ ಅವರಿಗೆ ಆಕಾಲಿ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ M ಜಯಚಂದ್ರನ್ ಅವರಿಗೆ ಪಿರುಮುಹ ಕಾಲಂ ಅನ್ನೋ ಸಿನಿಮಾಗೆ ಸಿಗುತ್ತೆ. 2004 ತೆಲುಗು ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲಂ ವರ್ಷಂ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ಸುಕುಮಾರ್ ಅವರಿಗೆ ಆರ್ಯ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟರ್ ಚಿರಂಜೀವಿ ಅವರಿಗೆ ಶಂಕರ್ ದಾದಾ MBBS ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟ್ರೆಸ್ ತ್ರಿಷಾ ಅವರಿಗೆ ವರ್ಷಂ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಶ್ರೀಕಾಂತ್ ಅವರಿಗೆ ಶಂಕರ್ ದಾದಾ MBBS ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಕೀರ್ತಿ ರೆಡ್ಡಿ ಅವರಿಗೆ ಅರ್ಜುನ್ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಕಾಮಿಡಿಯನ್ ಸುನಿಲ್ ಅವರಿಗೆ ಪೆದ್ದ ಬಾಬು ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ವಿಲನ್ ಪ್ರದೀಪ್ ರಾವತ್ ಅವರಿಗೆ ಸೈ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ದೇವಿಶ್ರೀ ಪ್ರಸಾದ್ ಅವರಿಗೆ ವರ್ಷಂ ಸಿನಿಮಾಗೆ ಸಿಗುತ್ತೆ. 2004 ತಮಿಳ್ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲಂ ಆಟೋಗ್ರಾಫ್ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ಚೇರನ್ ಅವರಿಗೆ ಆಟೋಗ್ರಾಫ್ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ಸೂರ್ಯ ಅವರಿಗೆ ಪೇರಗನ್ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟ್ರೆಸ್ ಸಂಧ್ಯಾ ಅವರಿಗೆ ಕಾದಲ್ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ R ಮಾಧವನ್ ಅವರಿಗೆ ಆಯ್ದ ಎഴുത്ത് ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಮಲ್ಲಿಕಾ ಅವರಿಗೆ ಆಟೋಗ್ರಾಫ್ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಕಾಮಿಡಿಯನ್ ವಿವೇಕ್ ಅವರಿಗೆ ಪೇರಗನ್ ಸಿನಿಮಾ ಕೊಡ್ತಾರೆ. ಬೆಸ್ಟ್ ವಿಲನ್ ಪ್ರಕಾಶ್ ರಾಜ್ ಅವರಿಗೆ ಗಿಲ್ಲಿ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಇಬ್ಬರು ಕೊಡ್ತಾರೆ. ಒಬ್ಬರು ಯುವನ್ ಶಂಕರ್ ರಾಜ 7G ರೈನ್ಬೋ ಕಾಲೋನಿ ಸಿನಿಮಾ ಕೊಡ್ತಾರೆ. ಇನ್ನೊಬ್ರು ಭರದ್ವಾಜ ಅವರಿಗೆ ಆಟೋಗ್ರಾಫ್ ಸಿನಿಮಾ ಕೊಡ್ತಾರೆ. 2004 ಕನ್ನಡ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲಂ ಆಪ್ತಮಿತ್ರ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಡೈರೆಕ್ಟರ್ P ವಾಸು ಅವರಿಗೆ ಆಪ್ತಮಿತ್ರ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಆಪ್ತಮಿತ್ರ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ಸೌಂದರ್ಯ ಅವರಿಗೆ ಆಪ್ತಮಿತ್ರ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್ ಅವರಿಗೆ ಆಪ್ತಮಿತ್ರ ಸಿನಿಮಾ ಕೊಡ್ತಾರೆ. 2005 ಮಲಯಾಳಂ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲಂ ಅಚ್ಚುವೆಂತಿ ಅಮ್ಮ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಡೈರೆಕ್ಟರ್ ಬ್ಲಿಸಿ ಅವರಿಗೆ ತನ್ಮಾತ್ರ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ಮೋಹನ್ ಲಾಲ್ ಅವರಿಗೆ ತನ್ಮಾತ್ರ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟ್ರೆಸ್ ಮೀರಾ ಜಾಸ್ಮಿನ್ ಅವರಿಗೆ ಅಚ್ಚುವೆಂಟಿ ಅಮ್ಮ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಇಳಯರಾಜ ಅವರಿಗೆ ಅಚ್ಚುವೆಂಟಿ ಅಮ್ಮ ಸಿನಿಮಾಗೆ ಸಿಗುತ್ತೆ. 2005 ತೆಲುಗು ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲಂ ನೀ ವಸ್ತಾವಂಟೆ ನೇ ಒದ್ದಂಟನ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಡೈರೆಕ್ಟರ್ ತ್ರಿವಿಕ್ರಮ್ ಶ್ರೀನಿವಾಸ್ ಅವರಿಗೆ ಅತಡು ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ಸಿದ್ಧಾರ್ಥ ಅವರಿಗೆ నువ్వు వస్తావంటే నేను వద్దంటన ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟ್ರೆಸ್ ತ್ರಿಷಾ ಅವರಿಗೆ నువ్వు వస్తావంటే నేను వద్దంటన ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಶ್ರೀಹರಿ ಅವರಿಗೆ నువ్వు వస్తావంటే నేను వద్దంటన ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ನೇಹಾ ಒಬಿರಿಯೋ ಅವರಿಗೆ ಬಾಲು ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಕಾಮಿಡಿಯನ್ ಆಲಿ ಅವರಿಗೆ ಸೂಪರ್ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ವಿಲನ್
ಕ್ಯಾಮರಾಮನ್ ಆಶಿಶ್ ವಿದ್ಯಾರ್ಥಿ ಅವರಿಗೆ ಅತೋನಕಡಿ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ದೇವಿ ಶ್ರೀ ಪ್ರಸಾದ್ ಅವರಿಗೆ నువ్వు వస్తావంటే నేను వద్దంటనా ಅನ್ನೋ ಸಿನಿಮಾಗೆ ಸಿಗುತ್ತೆ. 2005 ತಮಿಳ್ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ಅನ್ನಿಯನ್ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ಶಂಕರ್ ಅವರಿಗೆ ಅನ್ನಿಯನ್ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟರ್ ವಿಕ್ರಮ್ ಅವರಿಗೆ ಅನ್ನಿಯನ್ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟ್ರೆಸ್ ಹಸೀನಾ ಅವರಿಗೆ ಗಜಿನಿ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ರಾಜ್ ಕಿರಣ್ ಅವರಿಗೆ ತವಮಾಯ್ ತವಮಿರಂದು ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಸರಣ್ಯ ಪೊನ್ವಣ್ಣನ್ ಅವರಿಗೆ ತವಮಾಯ್ ತವಮಿರಂದು ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಕಾಮಿಡಿಯನ್ ವಡಿವೇಲ್ ಅವರಿಗೆ ಚಂದ್ರಮುಖಿ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ವಿಲನ್ ಪ್ರಕಾಶ್ ರಾಜ್ ಅವರಿಗೆ ಶಿವಗಾಸಿ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆರಿಶ್ ಜಯರಾಜ್ ಅವರಿಗೆ ಅನ್ನಿಯನ್ ಸಿನಿಮಾಗೆ ಸಿಗುತ್ತೆ. 2005 ಕನ್ನಡ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ನೆನಪಿರಲಿ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ರತ್ನಜ ಅವರಿಗೆ ನೆನಪಿರಲಿ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ಪ್ರೇಮ್ ಅವರಿಗೆ ನೆನಪಿರಲಿ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ವಿದ್ಯಾ ವೆಂಕಟೇಶ್ ಅವರಿಗೆ ನೆನಪಿರಲಿ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಹಂಸಲೇಖ ಅವರಿಗೆ ನೆನಪಿರಲಿ ಸಿನಿಮಾ ಕೊಡ್ತಾರೆ. 2006 ಮಲಯಾಳಂ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ನೋಟ್ಬುಕ್ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ರೋಷನ್ ಆಂಡ್ರೂಸ್ ಅವರಿಗೆ ನೋಟ್ಬುಕ್ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ಮಮ್ಮೂಟಿ ಅವರಿಗೆ ಕರುತ ಪಾಕ್ಷಿಗಲ್ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟ್ರೆಸ್ ಪದ್ಮಪ್ರಿಯ ಜಾನಕಿರಾಮ್ ಅವರಿಗೆ ಕರುತ ಪಾಕ್ಷಿಕಲ್ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಜಗತಿ ಶ್ರೀಕುಮಾರ್ ಅವರಿಗೆ ವಾಸ್ತವಂ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ರೋಮಾ ಆರ್ಷನ್ಯ ಅವರಿಗೆ ನೋಟ್ಬುಕ್ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ರವೀಂದ್ರನ್ ಅವರಿಗೆ ವಾದಕಾಕಂ ನಂದನ್ ಅನ್ನೋ ಸಿನಿಮಾಗೆ ಸಿಗುತ್ತೆ. 2006 ತೆಲುಗು ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ಬೊಮ್ಮರಿಲ್ಲು ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ಪೂರಿ ಜಗನ್ನಾಥ್ ಅವರಿಗೆ ಪೋಕಿರಿ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ಮಹೇಶ್ ಬಾಬು ಅವರಿಗೆ ಪೋಕಿರಿ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ಜೆನೆಲಿಯಾ ಅವರಿಗೆ ಬೊಮ್ಮರಿಲ್ಲು ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಸಾಯಿ ಕುಮಾರ್ ಅವರಿಗೆ ಸಾಮಾನ್ಯುಡು ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಸಂಧ್ಯಾ ಅವರಿಗೆ ಅನ್ನಾವರಂ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ದೇವಿ ಶ್ರೀ ಪ್ರಸಾದ್ ಅವರಿಗೆ ಬೊಮ್ಮರಿಲ್ಲು ಸಿನಿಮಾ ಕೊಡ್ತಾರೆ. 2006 ತಮಿಳ್ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ವೆಗಿಲ್ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಡೈರೆಕ್ಟರ್ ವಸಂತ ಬಾಲನ್ ವೆಗಿಲ್ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ಅಜಿತ್ ಅವರಿಗೆ ವರಲಾರು ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ಭಾವನಾ ಅವರಿಗೆ ಚಿತ್ತೀರಂ ಪೇಸುದಡಿ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಪಶುಪತಿ ಅವರಿಗೆ ಈ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಸರಣ್ಯ ಪೊನ್ವಣ್ಣನ್ ಅವರಿಗೆ ಎಂಟನ್ ಮಗನ್ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ AR ರೆಹಮಾನ್ ಅವರಿಗೆ ಸಿಲ್ಲಿನ ಒಂದು ಕಾದಲ್ ಅನ್ನೋ ಸಿನಿಮಾ ಕೊಡ್ತಾರೆ. 2006 ನಮ್ ಕನ್ನಡ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ಮುಂಗಾರು ಮಲೆ ಕೊಡ್ತಾರೆ. ಬೆಸ್ಟ್ ಡೈರೆಕ್ಟರ್ ಇಂದ್ರಜಿತ್ ಲಂಕೇಶ್ ಅವರಿಗೆ ಐಶ್ವರ್ಯ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಅರಸು ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ರಮ್ಯಾ ಅವರಿಗೆ ತನನಂ ತನನಂ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ರಂಗಾಯಣ ರಘು ಅವರಿಗೆ ಸೈನಡ್ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಲೀಲಾವತಿ ಅವರಿಗೆ ಕನ್ನಡದ ಕಂದ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಮನೋಮೂರ್ತಿ ಅವರಿಗೆ ಮುಂಗಾರು ಮಲೆಯ ಸಿನಿಮಾ ಕೊಡ್ತಾರೆ. 2007 ಮಲಯಾಳಂ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ಕಥಾ ಪರಿಯಂಬೋಲ್ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಡೈರೆಕ್ಟರ್ ಬಾಬು ತಿರುವಲ್ ಅವರಿಗೆ ತನಿಯೇ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ಮೋಹನ್ ಲಾಲ್ ಅವರಿಗೆ ಪರದೇಸಿ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ಮೀರಾ ಜಾಸ್ಮಿನ್ ಅವರಿಗೆ ಒರಿಕಾದಲ್ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಸಾಯಿ ಕುಮಾರ್ ಅವರಿಗೆ ಆನಂದ ಭೈರವಿ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಲಕ್ಷ್ಮಿ ಗೋಪಾಲಸ್ವಾಮಿ ಅವರಿಗೆ ಪರದೇಸಿ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಓಸಿ ಪಾಂಚನ್ ಅವರಿಗೆ ಒರೆಕಾದಲ್ ಅನ್ನೋ ಸಿನಿಮಾ ಕೊಡ್ತಾರೆ. 2007 ತೆಲುಗು ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ಹ್ಯಾಪಿ ಡೇಸ್ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಡೈರೆಕ್ಟರ್ ಶೇಖರ್ ಕಮೂಲಾ ಅವರಿಗೆ ಹ್ಯಾಪಿ ಡೇಸ್ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ಜೂನಿಯರ್ NTR ಅವರಿಗೆ ಯಮದೊಂಗ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟ್ರೆಸ್ ತ್ರಿಷಾ ಅವರಿಗೆ ಆದವಾರಿ ಮಾಟಲುಕು ಆರ್ದಲು ವೇರುಲೆ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಜಗಪತಿ ಬಾಬು ಅವರಿಗೆ ಲಕ್ಷ್ಯಂ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಸೋನಿಯಾ ದೀಪ್ತಿ ಅವರಿಗೆ ಹ್ಯಾಪಿ ಡೇ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಮಿರ್ಚಿ ಜೆ ಮೇಯರ್ ಅವರಿಗೆ ಹ್ಯಾಪಿ ಡೇ ಸಿನಿಮಾ ಕೊಡ್ತಾರೆ. 2007 ತಮಿಳ್ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ಪರುತಿ ವೀರನ್ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಡೈರೆಕ್ಟರ್ ಅಮೀರ್ ಅವರಿಗೆ ಪರುತಿ ವೀರನ್ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ಕಾರ್ತಿ ಅವರಿಗೆ ಪರುತಿ ವೀರನ್ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ಪ್ರಿಯಾಮಣಿ ಅವರಿಗೆ ಪರುತಿ ವೀರನ್ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಸರವಣನ್ ಅವರಿಗೆ ಪರುತಿ ವೀರನ್ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಸುಜಾತಾ ಅವರಿಗೆ ಪರುತಿ ವೀರನ್ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ AR ರೆಹಮಾನ್ ಅವರಿಗೆ ಶಿವಾಜಿ ಸಿನಿಮಾ ಕೊಡ್ತಾರೆ. 2007 ನಮ್ ಕನ್ನಡ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ಆ ದಿನಗಳು ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಡೈರೆಕ್ಟರ್ KM ಚೈತನ್ಯ ಅವರಿಗೆ ಆ ದಿನಗಳು ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟರ್ ದುನಿಯಾ ವಿಜಯ್ ಅವರಿಗೆ ದುನಿಯಾ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟ್ರೆಸ್ ರಶ್ಮಿ ಅವರಿಗೆ ದುನಿಯಾ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಶರತ್ ಲೋಹಿತಾಶ್ವ ಅವರಿಗೆ ಆ ದಿನಗಳು ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ತಾರಾ ಅವರಿಗೆ ಈ ಬಂಧನ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಮನೋಮೂರ್ತಿ ಅವರಿಗೆ ಮಿಲನ ಸಿನಿಮಾಗೆ ಸಿಗುತ್ತೆ. 2008 ಅಲ್ಲಿ ಮಲಯಾಳಂ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ತಿರಕ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ರಂಜಿತ್ ಅವ್ರಿಗೆ ತಿರಕಥಾ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟರ್ ಲಾಲ್ ಅವ್ರಿಗೆ ತಲಪಾವು ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟ್ರೆಸ್ ಪ್ರಿಯಾಮಣಿ ಅವ್ರಿಗೆ ತಿರಕ
ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅನೂಪ್ ಮೆನನ್ ಅವ್ರಿಗೆ ತಿರಕಥಾ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಸುಕನ್ಯಾ ಅವ್ರಿಗೆ ಇಂಧನ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಶಾರಿತ್ ಅವ್ರಿಗೆ ತಿರಕಥಾ ಅನ್ನೋ ಸಿನಿಮಾಗೆ ಸಿಗುತ್ತೆ. 2008 ತೆಲುಗು ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ಗಮ್ಯಂ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ರಾಧಾಕೃಷ್ಣ ಜಗರ್ಲಮುದಿ ಅವರಿಗೆ ಗಮ್ಯಂ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ಅಲ್ಲು ಅರ್ಜುನ್ ಅವರಿಗೆ ಪರುಗು ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ಸ್ವಾತಿ ಅವರಿಗೆ ಹಸ್ತಾಚಮ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅಲ್ಲರಿ ನರೀಶ್ ಅವರಿಗೆ ಗಮ್ಯಂ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಜಯಸುಧಾ ಅವರಿಗೆ ಕೊತ್ತ ಬಂಗಾರ ಲೋಕಂ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಮೈಕಿ ಜೆ ಮೇ ಕೊತ್ತ ಬಂಗಾರ ಲೋಕಂ ಸಿನಿಮಾಗೆ ಸಿಗುತ್ತೆ. 2008 ತಮಿಳ್ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ಸುಬ್ರಹ್ಮಣ್ಯಪುರಂ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ಶಶಿಕುಮಾರ್ ಅವರಿಗೆ ಸುಬ್ರಹ್ಮಣ್ಯಪುರಂ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ಸೂರ್ಯ ಅವರಿಗೆ ವಾರ್ನಮಾಯರಂ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ಪಾರ್ವತಿ ತಿರುವೂರ್ ಅವರಿಗೆ ಪೂ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅಜ್ಮಲ್ ಅಮೀರ್ ಅವರಿಗೆ ಅಂಜಾದೆ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಸಿಮ್ರನ್ ಅವರಿಗೆ ವಾರ್ನಮ್ ಆಯಿರಂ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆರಿಸ್ ಜಯರಾಜ್ ಅವರಿಗೆ ವಾರ್ನಮ್ ಆಯಿರಂ ಅನ್ನೋ ಸಿನಿಮಾ ಕೊಡ್ತಾರೆ. 2008 ನಮ್ ಕನ್ನಡ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ಮೊಗ್ಗಿನ ಮನಸ್ಸು ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಡೈರೆಕ್ಟರ್ ಶಶಾಂಕ್ ಅವರಿಗೆ ಮೊಗ್ಗಿನ ಮನಸ್ಸು ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ಗಣೇಶ್ ಅವರಿಗೆ ಗಾಲಿಪಟ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ರಾಧಿಕಾ ಪಂಡಿತ್ ಅವರಿಗೆ ಮೊಗ್ಗಿನ ಮನಸ್ಸು ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಯಶ್ ಅವರಿಗೆ ಮೊಗ್ಗಿನ ಮನಸ್ಸು ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಶುಭ ಪುಂಜಾ ಅವರಿಗೆ ಮೊಗ್ಗಿನ ಮನಸ್ಸು ಸಿನಿಮಾ ಕೊಡ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ವಿ ಹರಿಕೃಷ್ಣ ಅವರಿಗೆ ಗಾಲಿಪಟ ಸಿನಿಮಾ ಕೊಡ್ತಾರೆ. 2009 ಮಲಯಾಳಂ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ಪಹಾಸಿ ರಾಜ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಡೈರೆಕ್ಟರ್ ಹರಿಹರನ್ ಅವರಿಗೆ ಪಹಾಸಿ ರಾಜ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ಮಮ್ಮೂಟಿ ಅವರಿಗೆ ಪಾಲೇರಿ ಮಾಣಿಕ್ಯಂ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ಶ್ವೇತಾ ಮೇನನ್ ಅವರಿಗೆ ಪಾಲೇರಿ ಮಾಣಿಕ್ಯಂ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಮನೋಜ್ ಕೆ ಜಯನ್ ಅವರಿಗೆ ಪಾಹಸಿ ರಾಜ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಪದ್ಮಪ್ರಿಯಾ ಅವರಿಗೆ ಪಾಹಸಿ ರಾಜ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ವಿದ್ಯಾಸಾಗರ್ ಅವರಿಗೆ ನೀಲತಾಮರ ಅನ್ನೋ ಸಿನಿಮಾಗೆ ಸಿಗುತ್ತೆ. 2009 ತೆಲುಗು ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ಮಗಧೀರ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ಎಸ್ ರಾಜಮೌಳಿ ಅವರಿಗೆ ಮಗಧೀರ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟರ್ ರಾಮ್ ಚರಣ್ ತೇಜ ಅವರಿಗೆ ಮಗಧೀರ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟ್ರೆಸ್ ಅನುಷ್ಕಾ ಅವರಿಗೆ ಅರುಂಧತಿ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಸೋನು ಸೂದ್ ಅವರಿಗೆ ಅರುಂಧತಿ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ರಮ್ಯಾ ಕೃಷ್ಣ ಅವರಿಗೆ ಕೊಂಚಂ ಇಷ್ಟಂ ಕೊಂಚಂ ಕಷ್ಟಂ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಎಂ ಕಿರವಾಣಿ ಅವರಿಗೆ ಮಗಧೀರ ಸಿನಿಮಾಗೆ ಸಿಗುತ್ತೆ. 2009 ತಮಿಳ್ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ನಾಡೋಡಿಗಲ್ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ಪ್ರಿಯದರ್ಶನ್ ಅವರಿಗೆ ಕಾಂಜೀವರಂ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟರ್ ಪ್ರಕಾಶ್ ರಾಜ್ ಅವರಿಗೆ ಕಾಂಜೀವರಂ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ಪೂಜಾ ಉಮಾಶಂಕರ್ ಅವರಿಗೆ ನಾನ್ ಕಡவுள் ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಜಯಪ್ರಕಾಶ್ ಅವರಿಗೆ ಪಸಂಗ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಶಂಭು ಅವರಿಗೆ ಕಾಂಜೀವರಂ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆರಿಸ್ ಜಯರಾಜ್ ಅವರಿಗೆ ಆದವನ್ ಸಿನಿಮಾ ಕೊಡ್ತಾರೆ. 2009 ನಮ್ ಕನ್ನಡ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ಮಲೆಯಲ್ಲಿ ಜೊತೆಯಲ್ಲಿ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ಗುರುಪ್ರಸಾದ್ ಅವರಿಗೆ ಎದ್ದೇಲು ಮಂಜುನಾಥ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ಗಣೇಶ್ ಅವರಿಗೆ ಮಲೆಯಲ್ಲಿ ಜೊತೆಯಲ್ಲಿ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ರಾಧಿಕಾ ಪಂಡಿತ್ ಅವರಿಗೆ ಲವ್ ಗುರು ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅಚ್ಯುತ್ ಕುಮಾರ್ ಅವರಿಗೆ ಜೋಶ್ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ತುಳಸಿ ಶಿವಮಣಿ ಅವರಿಗೆ ಜೋಶ್ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ವಿ ಹರಿಕೃಷ್ಣ ಅವರಿಗೆ ರಾಜ್ ದಿ ಶೋ ಮ್ಯಾನ್ ಅನ್ನೋ ಸಿನಿಮಾ ಕೊಡ್ತಾರೆ. 2010 ಮಲಯಾಳಂ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ಪ್ರಾಂಶೀಯತ ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ರಂಜಿತ್ ಅವರಿಗೆ ಪ್ರಾಂಶೀಯತ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ಮಮ್ಮೂಟಿ ಅವರಿಗೆ ಪ್ರಾಂಶೀಯತ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ಮಮತಾ ಮೋಹನ್ ದಾಸ್ ಅವರಿಗೆ ಕದಾ ತೂದರನ್ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಬಿಜು ಮೇನನ್ ಅವರಿಗೆ ಮಾರ್ಕುಂಡರ್ ಕುಂಚಾಡ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಊರ್ವಶಿ ಅವರಿಗೆ ಮಮ್ಮಿ ಅಂಡ್ ಮೀ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಗೋಪಿ ಸುಧೀರ್ ಅವರಿಗೆ ಅನ್ವರ್ ಅನ್ನೋ ಸಿನಿಮಾ ಕೊಡ್ತಾರೆ. 2010 ತೆಲುಗು ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ವೇದಂ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಡೈರೆಕ್ಟರ್ ರಾಧಾಕೃಷ್ಣ ಜಗರ್ಲಮುಡಿ ಅವರಿಗೆ ವೇದಂ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ಅಲ್ಲು ಅರ್ಜುನ್ ಅವರಿಗೆ ವೇದಂ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ಅನುಷ್ಕಾ ಅವರಿಗೆ ವೇದಂ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಸಾಯಿ ಕುಮಾರ್ ಅವರಿಗೆ ಪ್ರಸ್ಥಾನಂ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಅಭಿನಯ ಅವರಿಗೆ ಶಂಭೋ ಶಿವ ಶಂಭೋ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಎ ರೆಹಮಾನ್ ಅವರಿಗೆ ಎ ಮಾಯಾ ಚೇಸಾವೆ ಅನ್ನೋ ಸಿನಿಮಾ ಕೊಡ್ತಾರೆ. 2010 ತಮಿಳ್ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ಮೈನಾ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಡೈರೆಕ್ಟರ್ ವಸಂತ ಬಾಲನ್ ಅಂಗಾಡಿ ತೆರು ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ವಿಕ್ರಮ್ ಅವರಿಗೆ ರಾವಣನ್ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ಅಂಜಲಿ ಅವರಿಗೆ ಅಂಗಾಡಿ ತೆರು ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಪಾರ್ಥಿಬನ್ ಅವರಿಗೆ ಆಯಿರத்தில் ஒருவன் ಅನ್ನೋ ಸಿನಿಮಾ ಕೊಡ್ತಾರೆ.
ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಶರಣ್ಯ ಪೊನ್ವಣ್ಣನ್ ಅವರಿಗೆ ತೆನ್ಮೇರ್ಕ್ ಪರವ ಕಾಟ್ರು ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ AR ರೆಹಮಾನ್ ಅವರಿಗೆ ವಿನಯ್ ತಾಂಡಿ ವರುವಾಯ ಅನ್ನೋ ಸಿನಿಮಾ ಕೊಡ್ತಾರೆ. 2010 ಕನ್ನಡ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲಂ ಜಾಕಿ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಡೈರೆಕ್ಟರ್ ಗಿರೀಶ್ ಕಾಸರವಳ್ಳಿ ಅವರಿಗೆ ಕನಸೆಂಬ ಕುದುರೆಯನೇರಿ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ಆಕ್ಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ತಮಸು ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ರಾಧಿಕಾ ಪಂಡಿತ್ ಅವರಿಗೆ ಕ್ರಿಶ್ಚಿಯನ್ ಲವ್ ಸ್ಟೋರಿ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅವಿನಾಶ್ ಅವರಿಗೆ ಆಪ್ತ ರಕ್ಷಕ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಉಮಾಶ್ರೀ ಅವರಿಗೆ ಕೃಷ್ಣನ್ ಲವ್ ಸ್ಟೋರಿ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ವಿ ಹರಿಕೃಷ್ಣ ಅವರಿಗೆ ಜಾಕಿ ಸಿನಿಮಾ ಕೊಡ್ತಾರೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬೈ ಬೈ.